ಎಲ್ಲ ಸ್ನೇಹಿತರು, ಇವತ್ತು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮತ್ತೆ ಕರ್ನಾಟಕದಲ್ಲೂ ಕೂಡ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ನಾನು ಸಹಕಾರಿ ಸಚಿವನಾಗಿ ಮತ್ತೆ ಮುಖ್ಯಮಂತ್ರಿಯಾಗಿ ಭಾಗವಹಿಸಿದ್ದೆ. ಎಲ್ಲ ಸಹಕಾರಿಗಳು ಕೂಡ ಎಲ್ಲ ಸಹಕಾರಿ ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನ, ಆಮೇಲೆ ರಾಜ್ಯ ಮಟ್ಟದ ಸಪ್ತಾಹವನ್ನ, ನೆಹರೂರವರ ಜಯಂತಿ 14ನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಪ್ರತಿ ವರ್ಷ ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 72ನೇ ಸಪ್ತಾಹ. ಬೆಂಗಳೂರಿನಲ್ಲಿ 12 ಗಂಟೆಗೆ ಅರಮನೆ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಸಹಕಾರ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಹದಿನೈದನೇ ತಾರೀಕು ರಾಯಚೂರಿನಲ್ಲಿ ನಡೀತದೆ. 16ನೇ ತಾರೀಕು ಮಂಗಳೂರಿನಲ್ಲಿ ನಡೀತದೆ. 17ನೇ ತಾರೀಕು ಹಾವೇರಿನಲ್ಲಿ. 18ನೇ ತಾರೀಕು ಹೊಸಪೇಟೆಯಲ್ಲಿ. 19ನೇ ತಾರೀಕು ಕೊಪ್ಪಳದಲ್ಲಿ. ಸಮಾರಂಭ ಈ ಸಪ್ತಾಹದ ಸಮಾರಂಭ 20ನೇ ತಾರೀಕು ಚಾಮರಾಜನಗರದಲ್ಲಿ ನಡೀತಾ ಇದೆ. ನಾನು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ಈ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೇನೆ. ಅದರ ಉದ್ಘಾಟನೆಯನ್ನು ಕೂಡ ನಾನೇ ಮಾಡ್ತೀನಿ. ಆಮೇಲೆ ಬೇರೆ ಬೇರೆ ಅನೇಕ ವಿಚಾರಗಳು ಚರ್ಚೆ ಆಗಿದ್ದಾವೆ. ಅದರಲ್ಲಿ ಪ್ರತಿ ವರ್ಷ ಸಹಕಾರಿ ರತ್ನ ಪ್ರದಾನ ಮಾಡ್ತೇವೆ. ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಅದು ಮೊದಲನೇ ದಿನವೇ ನಡೀತದೆ. ಅದನ್ನ ಎಲ್ಲ ಸದಸ್ಯರುಗಳು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.
ಕೆಲವೇ ದಿನಗಳಲ್ಲಿ ನಾನು ಅದನ್ನು ಯಾರು ಕೊಡಬೇಕು ಅಂತಕ್ಕಂಥದ್ದನ್ನ ಮಹಾಮಂಡಲದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ಈ ಸಹಕಾರ ಚಳುವಳಿ ಬಲವರ್ಧನೆ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಆಯಿತು. ನಾನು ಎಲ್ಲ ವಿವರಗಳನ್ನು ಈಗ ಹೇಳಕ್ ಹೋಗಲ್ಲ. ಚರ್ಚೆ ಆದ್ಮೇಲೆ ಅಂತಿಮವಾಗಿ 7 ದಿನಗಳು ಸಪ್ತಾಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಪ್ರಶಸ್ತಿಯ ಮಾನದಂಡ ಏನು? ಸಮಿತಿ ಕಮಿಟಿ ಈಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಯಾರು ಕೆಲಸ ಮಾಡಿದ್ದಾರೆ ಸಹಕಾರಿಗಳಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳನ್ನು ಗುರುತಿಸಿ ಅವರಿಗೆ ಸಹಕಾರ ರತ್ನ ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿಯನ್ನು ಮುಂದುವರಿಸ್ತಕ್ಕಂಥ ಕರ್ನೂಲಲ್ಲಿ ಬಸ್ ದುರಂತ ಆಗಿದೆ. ಕರ್ನಾಟಕ ಸಂಬಂಧಪಟ್ಟದವರು ಮುಗಿತಾರ ಈಗ ಬೇರೆ ವಿಚಾರಗಳು ಬೇರೆ ಮಾತಾಡೋಣ. ಇದು ಸಹಕಾರ ಸಪ್ತಾಹ ಅಷ್ಟಕ್ಕೆ ಸೀಮಿತ ಯಶಸ್ವಿ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಮಹಾಮಂಡಲ ಈ ಫೆಡರೇಷನ್ ಇದೆಯಲ್ಲ, ಫೆಡರೇಷನ್ ಅಧ್ಯಕ್ಷರು ಡಿ.ಟಿ. ದೇವೇಗೌಡರು ಅವರ ಮಾರ್ಗದರ್ಶನದಲ್ಲಿ ಇದು ನಡೆಯುತ್ತೆ. ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಕಂಪಲ್ಸರಿ, ಕರ್ನಾಟಕದಲ್ಲಿ ಆಗ್ತದೆ. ಶರದ್ ಪವಾರ್ ಅಲ್ಲಿ ಶರದ್ ಪವಾರ್ ಕಾಕತಾಳಿ ಸಮಸ್ಯೆ ಆಕಸ್ಮಿಕವಾಗಿ ರಾಜಣ್ಣವರು ಇದ್ದೇ ಇರೋದ್ರಿಂದ ನಾನು ಅನಿವಾರ್ಯವಾಗಿ ಸಹಕಾರ ಇಲಾಖೆ ಇವತ್ತು ಹಾಲಿನ ಇದೆಯಲ್ಲ, ಹಾಲು ನಮ್ಮ ಕರ್ನಾಟಕದಲ್ಲಿ ಒಕ್ಕೂಟಗಳು ಡೈರಿ ಒಕ್ಕೂಟಗಳು ಕೊಟ್ಟು ರಚನೆ ಮಾಡಿದ್ದು ಫಸ್ಟ್ ಇವರೇ, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿ. ಇವತ್ತು ಹಾಲು ಮಾರಾಟ ಆಗದೆ ನಷ್ಟ ಆಗೋ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಎಲ್ಲ ಹಾಲು ಕೊಡ್ತಕ್ಕಂಥದ್ದು ಮಾರಾಟ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಮಾಡಿದ್ದಕ್ಕೆ ಹಾಲಿನ ಕ್ಷೇತ್ರದಲ್ಲಿ ಅವ್ರದೇ ಕೊಡುಗೆ. ಸರ್ ಸಹಕಾರ ಈಗ ಮತ್ತೆ ಮುಂದಿನ ದಿನಗಳು ರಾಜಣ್ಣ ಅವರು ಕ್ಯಾಬಿನೆಟ್ ಬರ್ತಾರೆ ಸರ್ ಸಹಕಾರ ಸಚಿವರಾಗಿ. ಸರ್ ಸಹಕಾರ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇನ್ನು ಆ ಒಂದು ಇಲಾಖೆನ ಮಧ್ಯೆ ತೆಗೆದುಕೊಂಡ್ಮೇಲೆ ಅನುದಾನ ಕೊರತೆ ಇರಬಹುದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಎದುರಿಸ ಅದನ್ನ ಯಾವ ತರ ಅಡ್ರೆಸ್ ಮಾಡ್ಲಿಕ್ಕೆ ಕೊಡ್ತೀವಿ ಸಹಕಾರ ಈ ಒಂದು ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಅವೆಲ್ಲ ಪರಿಶೀಲನೆ ಮಾಡ್ತೀವಿ.
ಯಾವ್ದನ್ನ ಮಾಡಕ್ಕಾಗತ್ತೆ ಅದನ್ನ ಮಾಡ್ತೀವಿ, ಯಾವ್ದು ಮಾಡಕ್ಕಾಗಲ್ಲ ಅದನ್ನ ಮಾಡಕ್ಕಾಗಲ್ಲ. ಅವ್ರು ಯಾವ ಅನುದಾನ ಕೊಡೋದಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಯಾವ್ದು ಅನುದಾನ ಬರಲ್ಲ. ಸಹಕಾರ ಇದೆಯಲ್ಲ ಇಲಾಖೆ, ಇದು ಸ್ಟೇಟ್ ಲಿಸ್ಟ್ ಅಂತ ಬರುತ್ತೆ. ಸ್ಟೇಟ್ ಲಿಸ್ಟ್ ಅಂತ ಇದೆಯಲ್ಲ, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಅದ್ರಲ್ಲಿ ಬರೋದು ಕಾನ್ಸ್ಟಿಟ್ಯೂಷನ್. ಮಾಡಬಾರ್ದಿತ್ತು, ಅವ್ರ ಇಂಟರ್ಫಿಯರೆನ್ಸ್ ಶುರುವಾಗಿದೆ. ಆಕ್ಚುಲಿ ಇದು ಸ್ಟೇಟ್ ಸಬ್ಜೆಕ್ಟ್. ಹೌದು. ಸಹಕಾರ ಇದೆಯಲ್ಲ ಸ್ಟೇಟ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಕ್ಕೆ ಬರೋಲ್ಲ. APMC ನಲ್ಲಿ ಮಾಡೋಲ್ಲ, ಅದನ್ನ ಮಾಡಕ್ ಬರೋಲ್ಲ. ಥ್ಯಾಂಕ್ ಯು. ಎಲೆಕ್ಷನ್ ಬಂತು ಸರ್, KMF ಎಲೆಕ್ಷನ್ ನಡೆದಿಲ್ಲ, ಅಧ್ಯಕ್ಷಕ್ಕಾಗಿ KMF ಅದು ಇನ್ನೂ ಎಲೆಕ್ಷನ್ ನಡೆದಿಲ್ಲ. ಮಾಡ್ತೀವಿ, ಯಾವ್ಯಾವ್ದು ಅಧ್ಯಕ್ಷ ನಡೆದಿಲ್ಲ ಅದನ್ನೆಲ್ಲ ಮಾಡ್ತೀವಿ. ಸರಿ, ಯತೀಂದ್ರ ಅವರು ಮಾಡಿರುವಂತ ಮಾತು ರಾಜ್ಯ ರಾಜಕಾರಣಿ ತಿರುಚಿ ಮಾಡಿದ್ರೆ ಹೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳಿದ. ಅಧಿಕಾರ ಹಂಚಿಕೆ ವಿಚಾರ ಅಲ್ಲ ಸರ್. ಹೇಳಲಿಲ್ಲ, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ರು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ. ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು